ಸ್ನೇಹಿತರೆ ನಮಸ್ಕಾರ. ಹೊಸ ವರ್ಷ ಸಿಂಹರಾಶಿಯವರ ಆರ್ಥಿಕ ಜೀವನ ಹೇಗಿರುತ್ತದೆ? ಆರೋಗ್ಯದ ಮೇಲೆ ಯಾವ ಪರಿಣಾಮ ಬೀರುತ್ತದೆ? ವೃತ್ತಿಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳು ಬರುತ್ತವೆ? ವಿದ್ಯಾರ್ಥಿಗಳ ಶಿಕ್ಷಣದ ಸ್ಥಿತಿ ಹೇಗಿರುತ್ತದೆ? ನಿಮ್ಮ ಕುಟುಂಬ ಮತ್ತು ವೈವಾಹಿಕ ಜೀವನ ಹೇಗೆ ಬದಲಾಗುತ್ತದೆ? ನಿಮ್ಮ ಪ್ರೇಮ ಜೀವನದಲ್ಲಿ ನೀವು ಏನನ್ನು ನೋಡುತ್ತೀರಿ ಮತ್ತು ಸಿಂಹರಾಶಿಯವರು 2026ರಲ್ಲಿ ಮಾಡಿಕೊಳ್ಳಬೇಕಾದ ಪರಿಹಾರಗಳೇನು? ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರುವ ಈ ವರ್ಷ ನೀವು ಯಾವ ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳುತ್ತೀರಿ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸಿಂಹರಾಶಿಯ ಆರ್ಥಿಕ ಭವಿಷ್ಯ ನೋಡಿದಾಗ ವರ್ಷದ ಆರಂಭವು ನಿಮಗೆ ಹಣದ ವಿಷಯದಲ್ಲಿ ಸಾಕಷ್ಟು ಅನುಕೂಲಕರವಾಗಿರುತ್ತದೆ. ಏಕೆಂದರೆ ಗುರುವು ಜೂನ್ವರೆಗೆ ನಿಮ್ಮ 11ನೇ ಮನೆಯಲ್ಲಿರುತ್ತಾನೆ. ಜನವರಿಯಿಂದ ಮಾರ್ಚ್ವರೆಗೆ ಗುರುವು ಹಿಮ್ಮುಖ ಚಲನೆಯಲ್ಲಿರುತ್ತದೆ, ನಂತರ ಅದು ನೇರವಾಗಿ ಚಲಿಸುತ್ತದೆ. ಇದರ ಜೊತೆಗೆ ವರ್ಷದ ಆರಂಭದಲ್ಲಿ ಸೂರ್ಯ, ಮಂಗಳ ಮತ್ತು ಶುಕ್ರ ಗ್ರಹಗಳು 5ನೇ ಮನೆಯಲ್ಲಿ ಇಳಿಸಲ್ಪಟ್ಟು ನಿಮ್ಮ 11ನೇ ಮನೆಯನ್ನು ನೋಡುತ್ತವೆ. ಈ ಗ್ರಹಗಳ ಸ್ಥಾನಗಳ ಆಧಾರದ ಮೇಲೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಬಲಗೊಳ್ಳುತ್ತಲೇ ಇರುತ್ತದೆ. ನಿಮ್ಮ ಆದಾಯವು ಗಮನಾರ್ಹ ಬೆಳವಣಿಗೆಯನ್ನು ಕಾಣಲಿದೆ. ಆದಾಗ್ಯೂ 8ನೇ ಮನೆಯಲ್ಲಿ ಇರಿಸಲಾಗಿರುವ ಶನಿಯು ಕೆಲವು ಖರ್ಚುಗಳನ್ನು ಉಂಟುಮಾಡುತ್ತಲೇ ಇರುತ್ತದೆ. ಜೂನ್ ಮತ್ತು ಅಕ್ಟೋಬರ್ ನಡುವೆ ಗುರುವು 12ನೇ ಮನೆಗೆ ಚಲಿಸುತ್ತಾನೆ. ಇದು ಒಳ್ಳೆಯ ಮತ್ತು ಶುಭ ಕಾರ್ಯಗಳಿಗೆ ಖರ್ಚು ಮಾಡಲು ಸಂದರ್ಭಗಳನ್ನು ಸೃಷ್ಟಿಸುತ್ತದೆ. ಈ ಗ್ರಹಗಳ ಸ್ಥಾನಗಳು ಹಣಕಾಸಿನ ಒತ್ತಡವನ್ನು ಹೆಚ್ಚಿಸುತ್ತವೆ. ಆದ್ದರಿಂದ ನೀವು ಸರಿಯಾದ ಯೋಜನೆ ಮಾಡಿ ಹಣವನ್ನು ಬುದ್ಧಿವಂತಿಕೆಯಿಂದ ಬಳಸುವತ್ತ ಗಮನಹರಿಸಬೇಕು. ವರ್ಷದ ಆರಂಭದಿಂದಲೇ ನೀವು ನಿಮ್ಮ ಹಣಕಾಸನ್ನು ಸರಿಯಾಗಿ ನಿರ್ವಹಿಸಿದರೆ ಹಣದ ಕೊರತೆಯನ್ನು ಎದುರಿಸುವುದಿಲ್ಲ. ವರ್ಷದ ಆರಂಭದಿಂದ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ನಿಮಗೆ ಪ್ರಯೋಜನಕಾರಿಯಾಗಿರುತ್ತದೆ. ಆರೋಗ್ಯ ಭವಿಷ್ಯ ನೋಡಿದಾಗ ಹೊಸ ವರ್ಷದ ಆರಂಭವು ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳೊಂದಿಗೆ ಪ್ರಾರಂಭವಾಗಬಹುದು. ವರ್ಷದ ಆರಂಭದಲ್ಲಿ 5ನೇ ಮನೆಯ ಮೇಲೆ 6 ಗ್ರಹಗಳ ಪ್ರಭಾವವು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತರಬಹುದು. ನೀವು ನಿಮ್ಮ ಆಹಾರ ಪದ್ಧತಿಯ ಬಗ್ಗೆ ಹೆಚ್ಚು ಗಮನಹರಿಸಬೇಕಾಗುತ್ತದೆ. ಆರೋಗ್ಯವನ್ನು ನಿರ್ಲಕ್ಷಿಸಿ ಹೊರಗಿನ ಆಹಾರ, ಹಳೆಯ ಊಟ ಅಥವಾ ಅತಿಯಾಗಿ ಹುರಿದ ಮತ್ತು ಎಣ್ಣೆಯುಕ್ತ ಆಹಾರವನ್ನು ಸೇವಿಸುವುದನ್ನು ಮುಂದುವರಿಸಿದರೆ ಈ ವರ್ಷ ನಿಮ್ಮ ಹೊಟ್ಟೆಯು ನಿಮ್ಮನ್ನು ಪದೇ ಪದೇ ತೊಂದರೆಗೊಳಿಸುತ್ತದೆ. ಕೊಬ್ಬಿನ ಸಮಸ್ಯೆಗಳು ನಿಮ್ಮ ತೂಕವನ್ನು ಹೆಚ್ಚಿಸಬಹುದು ಮತ್ತು ಹೊಟ್ಟೆಗೆ ಸೋಂಕುಗಳ ಸಾಧ್ಯತೆಯೂ ಇರಬಹುದು. ಶನಿ 8ನೇ ಮನೆಯಲ್ಲಿರುವುದರಿಂದ ಮತ್ತು ವರ್ಷದ ಮಧ್ಯದಲ್ಲಿ ಗುರು 12ನೇ ಮನೆಗೆ ಸ್ಥಳಾಂತರಗೊಂಡು 6ನೇ ಮತ್ತು 8ನೇ ಮನೆಗಳೊಂದಿಗೆ ಸಂಪರ್ಕ ರೂಪಿಸುವುದರಿಂದ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ಹೆಚ್ಚಾಗಬಹುದು. ಆದ್ದರಿಂದ ಜೂನ್ನಿಂದ ಅಕ್ಟೋಬರ್ ಅಂತ್ಯದವರೆಗೆ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು. ಸಿಂಹರಾಶಿ ಭವಿಷ್ಯ ಪ್ರಕಾರ ಏಪ್ರಿಲ್ನಿಂದ ಜೂನ್ ಮತ್ತು ಅಕ್ಟೋಬರ್ನಿಂದ ಡಿಸೆಂಬರ್ವರೆಗಿನ ಅವಧಿಗಳು ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರ ತರುತ್ತವೆ ಮತ್ತು ನೀವು ದೀರ್ಘಕಾಲದ ಕಾಯಿಲೆಗಳಿಂದ ಚೇತರಿಸಿಕೊಳ್ಳಬಹುದು. ವೃತ್ತಿಜೀವನದ ಭವಿಷ್ಯ ನೋಡಿದಾಗ ನಿಮ್ಮ ವೃತ್ತಿಜೀವನದ ವಿಷಯಕ್ಕೆ ಬಂದರೆ 8ನೇ ಮನೆಯಲ್ಲಿ ನಿಮ್ಮ 10ನೇ ಮನೆಯ ಮೇಲೆ ತನ್ನ ದೃಷ್ಟಿಯನ್ನು ಬೀರುತ್ತಾನೆ. ಇದು ಕೆಲಸದ ಒತ್ತಡ ನಿಮ್ಮ ಮೇಲೆ ಇರುತ್ತದೆ ಎಂದು ಸೂಚಿಸುತ್ತದೆ. ಉದ್ಯೋಗದಲ್ಲಿರುವವರು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ. ಆದಾಗ್ಯೂ ವರ್ಷದ ಆರಂಭದಿಂದ ವರ್ಷದ ಮಧ್ಯದವರೆಗೆ ಗುರು 11ನೇ ಮನೆಯಲ್ಲಿರುವುದರಿಂದ ನೀವು ಹಿರಿಯ ಅಧಿಕಾರಿಗಳಿಂದ ಬೆಂಬಲ ಮತ್ತು ಪ್ರಯೋಜನಗಳನ್ನು ಪಡೆಯುತ್ತೀರಿ. ಅವರೊಂದಿಗಿನ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ ಮತ್ತು ನೀವು ಮೆಚ್ಚುಗೆಯನ್ನು ಗಳಿಸುವಿರಿ. ಇದು ವರ್ಷದ ಮಧ್ಯದಲ್ಲಿ ನಿಮಗೆ ಬಡ್ತಿಯನ್ನು ತರಬಹುದು. ಆದಾಗ್ಯೂ ಇದಕ್ಕಾಗಿ ನೀವು ನಿಮ್ಮನ್ನು ಸಾಬೀತುಪಡಿಸಬೇಕಾಗುತ್ತದೆ. ನೀವು ಉದ್ಯಮಿಯಾಗಿದ್ದರೆ ವರ್ಷದ ಆರಂಭದಿಂದ ಡಿಸೆಂಬರ್ 5ರವರೆಗೆ ರಾಹು ನಿಮ್ಮ 7ನೇ ಮನೆಯಲ್ಲಿರುತ್ತಾನೆ. ಐ ಸಂಯೋಜನೆಯು ವ್ಯವಹಾರದಲ್ಲಿ ಏರಿಳಿತಗಳು ಮತ್ತು ಹಠಾತ್ ಬದಲಾವಣೆಗಳನ್ನು ಸೂಚಿಸುತ್ತದೆ. ನೀವು ತೆಗೆದುಕೊಳ್ಳುವ ಯಾವ ನಿರ್ಧಾರಗಳಲ್ಲಿ ಆತುರ ಪಡಬಾರದು. ನೀವು ಕ್ರಮ ತೆಗೆದುಕೊಳ್ಳುವ ಮೊದಲು ವಿಷಯ ತಜ್ಞರು ಮತ್ತು ಹೆಚ್ಚು ಅನುಭವಿ ಜನರಿಂದ ಸಲಹೆ ಪಡೆದರೆ ಉತ್ತಮ ವ್ಯವಹಾರ ಬೆಳವಣಿಗೆಗೆ ಸಾಕ್ಷಿಯಾಗಬಹುದು. ಅಕ್ಟೋಬರ್ ತಿಂಗಳಲ್ಲಿ ಗುರು ನಿಮ್ಮ ರಾಶಿಚಕ್ರಕ್ಕೆ ಪ್ರವೇಶಿಸುತ್ತಾನೆ ಮತ್ತು ನಿಮ್ಮ 7ನೇ ಮನೆ ಮೇಲೆ ತನ್ನ ದೃಷ್ಟಿಯನ್ನು ಹಾಕುತ್ತಾನೆ. ಇದರಿಂದಾಗಿ ವ್ಯವಹಾರದಲ್ಲಿ ವಿಸ್ತರಣೆ ಮತ್ತು ಪ್ರಗತಿಗೆ ಬಲವಾದ ನಿರೀಕ್ಷೆಗಳು ಸೃಷ್ಟಿಯಾಗುತ್ತವೆ. ಶಿಕ್ಷಣ ಭವಿಷ್ಯ ನೋಡಿದಾಗ ವಿದ್ಯಾರ್ಥಿಗಳಿಗೆ ವರ್ಷದ ಆರಂಭವು ಸ್ವಲ್ಪ ದುರ್ಬಲವಾಗಿರಬಹುದು. ಮಂಗಳ ಮತ್ತು ಸೂರ್ಯ ನಿಮ್ಮ 4ನೇ ಮನೆಯಲ್ಲಿರುತ್ತಾರೆ ಮತ್ತು 8ನೇ ಮನೆಯಲ್ಲಿ ಶನಿಯು ತನ್ನ ದೃಷ್ಟಿಯನ್ನ ಬೀರುತ್ತಾನೆ. ಈ ಕಾರಣದಿಂದಾಗಿ ಶಿಕ್ಷಣದಲ್ಲಿ ಏರಿಳಿತಗಳು ಉಂಟಾಗಬಹುದು. ನಿಮ್ಮ ಗಮನ ಪದೇ ಪದೇ ಚಂಚಲವಾಗುತ್ತಾಗ ನೀವು ಅಧ್ಯಯನದಲ್ಲಿ ಆಸಕ್ತಿ ಕಳೆದುಕೊಳ್ಳಬಹುದು. ಇದು ನಿಮ್ಮ ಶೈಕ್ಷಣಿಕ ಪ್ರಗತಿಯಲ್ಲಿ ಸವಾಲುಗಳಿಗೆ ಕಾರಣವಾಗಬಹುದು. ವರ್ಷದ ಮಧ್ಯಭಾಗದವರೆಗೆ ಗುರು ನಿಮ್ಮ 5ನೇ ಮನೆಯ ದೃಷ್ಟಿಯಲ್ಲಿ ಇರುವುದರಿಂದ ಕಲಿಕೆಯ ಬಗ್ಗೆ ನಿಮ್ಮ ಉತ್ಸಾಹ ಹಾಗೇ ಇರುತ್ತದೆ ಮತ್ತು ನೀವು ನಿಮ್ಮ ಅಧ್ಯಯನವನ್ನು ಮುಂದುವರಿಸಲು ಪ್ರಯತ್ನಗಳನ್ನು ಮಾಡುತ್ತಲೇ ಇರುತ್ತೀರಿ.
ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಬೇಕು. ಉನ್ನತ ಶಿಕ್ಷಣವನ್ನು ಪಡೆಯುವ ವಿದ್ಯಾರ್ಥಿಗಳು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಅವುಗಳನ್ನು ಜಯಿಸುವ ಮೂಲಕ ನೀವು ಸಾಧನೆಯ ಹಾದಿಯನ್ನು ಕಂಡುಕೊಳ್ಳುವಿರಿ. ಪ್ರಯತ್ನವಿಲ್ಲದೆ ಏನನ್ನೂ ಸಾಧಿಸಲಾಗುವುದಿಲ್ಲ. ಆದ್ದರಿಂದ ನೀವು ಪ್ರತಿಫಲದಾಯಕ ಫಲಿತಾಂಶಗಳನ್ನು ಪಡೆಯಲು ನಿಮ್ಮ ಗೆಳೆಯರಿಗಿಂತ ಹೆಚ್ಚು ಶ್ರಮಿಸಬೇಕು. ನೀವು ವಿದೇಶದಲ್ಲಿ ಅಧ್ಯಯನ ಮಾಡಲು ಯೋಜಿಸುತ್ತಿದ್ದರೆ ವರ್ಷದ ಮಧ್ಯಭಾಗವು ಯಶಸ್ಸಿಗೆ ಅವಕಾಶಗಳನ್ನು ತರಬಹುದು. ಆದ್ದರಿಂದ ಈ ದಿಕ್ಕಿನಲ್ಲಿ ಸಮಯೋಚಿತ ಪ್ರಯತ್ನಗಳನ್ನು ಮಾಡಲು ಮರೆಯದಿರಿ. ಕೌಟುಂಬಿಕ ಜೀವನ ಭವಿಷ್ಯ ನೋಡಿದಾಗ ನಿಮ್ಮ ಕುಟುಂಬ ಜೀವನಕ್ಕೆ ಸಾಧಾರಣವಾಗಿರುವ ಸಾಧ್ಯತೆಯಿದೆ. ವರ್ಷದ ಆರಂಭದಿಂದ ಮಧ್ಯದವರೆಗೆ ಗುರುವಿನ ದೃಷ್ಟಿ ನಿಮ್ಮ 3ನೇ ಮನೆಯ ಮೇಲೆ ಇರುತ್ತದೆ. ಇದು ನಿಮ್ಮ ಒಡಹುಟ್ಟಿದವರೊಂದಿಗಿನ ಬಾಂಧವ್ಯವನ್ನು ಬಲಪಡಿಸುತ್ತದೆ. ಸಂಬಂಧಗಳಲ್ಲಿ ಪ್ರೀತಿ ಮೇಲುಗೈ ಸಾಧಿಸುತ್ತದೆ ಮತ್ತು ಅವರು ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲಿ ನಿಮ್ಮನ್ನು ಬೆಂಬಲಿಸುತ್ತಾರೆ. ಶನಿಯ ದೃಷ್ಟಿ ವರ್ಷವಿಡೀ ನಿಮ್ಮ 2ನೇ ಮನೆಯ ಮೇಲೆ ಇರುತ್ತದೆ. ಈ ಕಾರಣದಿಂದ ಪ್ರೀತಿ ಸಾಮಾನ್ಯವಾಗಿ ಕುಟುಂಬದೊಳಗೆ ಇರುತ್ತದೆ. ನೀವು ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡುತ್ತೀರಿ. ಇದು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಆದಾಗ್ಯೂ ಈ ವರ್ಷ ನಿಮ್ಮ ತಂದೆಗೆ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ಸಿಂಹ ರಾಶಿ ಭವಿಷ್ಯ ಪ್ರಕಾರ ವರ್ಷದ ಆರಂಭದಲ್ಲಿ ನಿಮ್ಮ ತಾಯಿಯ ಆರೋಗ್ಯ ದುರ್ಬಲವಾಗಿರಬಹುದು. ಆದರೆ ಮಧ್ಯದ ನಂತರ ಗಮನಾರ್ಹ ಸುಧಾರಣೆ ಕಂಡುಬರುವ ಸಾಧ್ಯತೆಯಿದೆ. ಈ ವರ್ಷ ನಿಮ್ಮ ಕುಟುಂಬಕ್ಕೆ ಹೊಸ ವಾಹನ ಬರುವ ಸಾಧ್ಯತೆಗಳಿವೆ. ವರ್ಷದ ಮಧ್ಯದಲ್ಲಿ ಕೆಲವು ಶುಭ ಸಮಾರಂಭ ಅಥವಾ ಧಾರ್ಮಿಕ ಆಚರಣೆಗಳು ಸಹ ನಡೆಯಬಹುದು. ವೈವಾಹಿಕ ಜೀವನದ ಭವಿಷ್ಯ ನೋಡಿದಾಗ ನಿಮ್ಮ ವೈವಾಹಿಕ ಜೀವನವು ಏರಿಳಿತಗಳಿಂದ ತುಂಬಿರಬಹುದು. ಕೆಲವೊಮ್ಮೆ ನೀವು ಪ್ರೀತಿಯನ್ನು ಅನುಭವಿಸುವಿರಿ ಮತ್ತು ಇತರ ಸಮಯಗಳಲ್ಲಿ ಸಮಸ್ಯೆಗಳನ್ನು ಅನುಭವಿಸುವಿರಿ. ಏಕೆಂದರೆ ರಾಹು ವರ್ಷವಿಡೀ ಡಿಸೆಂಬರ್ವರೆಗೆ ನಿಮ್ಮ 8ನೇ ಮನೆಯಲ್ಲಿಯೇ ಇರುತ್ತಾನೆ. ನೀವು ಅತ್ತೆ ಮಾವಂದಿರನ್ನು ಭೇಟಿಯಾಗುತ್ತಲೇ ಇರುತ್ತೀರಿ. ಆದರೆ ಕೆಲವು ವಿಷಯಗಳು ಅವರೊಂದಿಗೆ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗಬಹುದು. 7ನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯು ನಿಮ್ಮ ಸಂಗಾತಿಯನ್ನು ಸ್ವಲ್ಪಮಟ್ಟಿಗೆ ಪ್ರಾಬಲ್ಯಗೊಳಿಸಬಹುದು. ಆದರೆ ನಿಮ್ಮ ರಾಶಿಯಲ್ಲಿ ಕೇತುವಿನ ಉಪಸ್ಥಿತಿಯು ಅನುಮಾನದ ಸಂದರ್ಭಗಳನ್ನು ಸೃಷ್ಟಿಸಬಹುದು ಮತ್ತು ನೀವಿಬ್ಬರೂ ಪರಸ್ಪರರ ಬಗ್ಗೆ ತಪ್ಪು ಕಲ್ಪನೆಗಳಿಂದ ತುಂಬಿರಬಹುದು. ಈ ನಿಟ್ಟಿನಲ್ಲಿ ಗುರುವು ವರ್ಷದ ಮಧ್ಯಭಾಗದವರೆಗೆ ಈ ಸಮಸ್ಯೆಗಳನ್ನು ಕಡಿಮೆ ಮಾಡಲು ನಿಮಗೆ ಬೆಂಬಲ ನೀಡುತ್ತಾನೆ. ಜೂನ್ ಆರಂಭದಿಂದ ಅಕ್ಟೋಬರ್ ಅಂತ್ಯದವರೆಗೆ ಗುರು 12ನೇ ಮನೆಯ ಸಂಚರಿಸುವಾಗ ನಿಮ್ಮ ವೈವಾಹಿಕ ಸಂಬಂಧದಲ್ಲಿ ಸಮಸ್ಯೆಗಳು ತೀವ್ರಗೊಳ್ಳಬಹುದು. ಪ್ರೇಮ ಭವಿಷ್ಯ ನೋಡಿದಾಗ ವರ್ಷದ ಆರಂಭದಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿ ನೀವು ಹೆಚ್ಚಿನ ಸಂತೋಷವನ್ನು ಅನುಭವಿಸುವಿರಿ. ಬಹುಗ್ರಹಗಳ ಪ್ರಭಾವವು ನಿಮ್ಮ ಮತ್ತು ಸಂಗಾತಿಯ ನಡುವಿನ ಪ್ರೀತಿಯನ್ನು ಗಾಢವಾಗಿಸುತ್ತದೆ. ನೀವು ಸಾಧ್ಯವಾದಷ್ಟು ಹೆಚ್ಚು ಸಮಯವನ್ನು ಒಟ್ಟಿಗೆ ಕಳೆಯಲು ಬಯಸುತ್ತೀರಿ. ನಿಮ್ಮ ಪ್ರೇಮಿಯನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೆ ಪರಿಚಯಿಸಲು ಸಹ ನೀವು ಪ್ರಯತ್ನಿಸಬಹುದು. ಆದಾಗ್ಯೂ ಸರಿಯಾದ ಅವಕಾಶಕ್ಕಾಗಿ ಕಾಯುವುದು ಮುಖ್ಯ. ತಪ್ಪು ಸಮಯದಲ್ಲಿ ಮಾಡುವುದರಿಂದ ನಿಮಗೆ ಸಮಸ್ಯೆಗಳು ಉಂಟಾಗಬಹುದು. ಇದಲ್ಲದೆ ನೀವು ಇತರ ಕೆಲವು ಜನರಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳಬಹುದು. ಅಂತಹ ಸಂಪರ್ಕಗಳನ್ನು ಸ್ನೇಹಕ್ಕೆ ಸೀಮಿತಗೊಳಿಸುವುದು ಉತ್ತಮ. ಇಲ್ಲದಿದ್ದರೆ ಅವರು ನಿಮ್ಮ ಜೀವನವನ್ನು ಸಂಕೀರ್ಣಗೊಳಿಸಬಹುದು. ವರ್ಷದ ಕೊನೆಯ ತ್ರೈಮಾಸಿಕದಲ್ಲಿ ನೀವು ನಿಮ್ಮ ಸಂಗಾತಿಯೊಂದೇ ಸಂತೋಷದ ಕ್ಷಣಗಳನ್ನು ಆನಂದಿಸುತ್ತೀರಿ ಮತ್ತು ನಿಮ್ಮ ಪ್ರೀತಿಯನ್ನು ಬಹಿರಂಗವಾಗಿ ವ್ಯಕ್ತಪಡಿಸುತ್ತೀರಿ. ನಿಮ್ಮ ಸಂಬಂಧದಲ್ಲಿ ನಂಬಿಕೆ ಬಲಗೊಳ್ಳುತ್ತದೆ. ನೀವು ನಿಮ್ಮ ಪ್ರೇಮಿಯನ್ನು ಮದುವೆಯಾಗಲು ಬಯಸಿದರೆ ವರ್ಷದ ಕೊನೆಯ ತ್ರೈಮಾಸಿಕವು ಅನುಕೂಲಕರವಾಗಿರುತ್ತದೆ. ಈ ಅವಧಿಯಲ್ಲಿ ನೀವು ಮದುವೆಯನ್ನು ಪ್ರಸ್ತಾಪಿಸಿದರೆ ಅವರು ನಿಮ್ಮನ್ನು ನಿರಾಕರಿಸಲು ಸಾಧ್ಯವಾಗುವುದಿಲ್ಲ. ಅವಿವಾಹಿತರಿಗೆ ವರ್ಷದ ಕೊನೆಯ ತ್ರೈಮಾಸಿಕದಲ್ಲಿ ಮದುವೆಯ ಬಲವಾದ ಸಾಧ್ಯತೆಗಳಿವೆ. ನೀವು ಸಂಬಂಧದ ಮೇಲೆ ನಂಬಿಕೆ ಇಡಬೇಕು. ಸಿಂಹರಾಶಿಯವರು ಮಾಡಿಕೊಳ್ಳಬೇಕಾದ ಪರಿಹಾರಗಳು: ನಿಮ್ಮ ಮನೆಯಲ್ಲಿ ಕೆಂಪು ಹೂವುಗಳನ್ನು ಹೊಂದಿರುವ ಗಿಡವನ್ನು ಇಟ್ಟು ಪ್ರತಿದಿನ ನೀರು ಹಾಕಿ. ಗುರುವಾರ ಉಪವಾಸ ಆಚರಿಸುವುದರಿಂದ ನಿಮಗೆ ಪ್ರಯೋಜನವಾಗುತ್ತದೆ. ಮಂಗಳವಾರದಂದು ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರಿಗೆ ಬೂಂದಿ ಅರ್ಪಿಸಿ ನಂತರ ಮಕ್ಕಳಿಗೆ ಪ್ರಸಾದ ವಿತರಿಸಿ. ಸ್ನೇಹಿತರೆ, 2026 ಕರ್ಕಾಟಕ ರಾಶಿಯ ಭವಿಷ್ಯ ಹೇಗಿರುತ್ತದೆ ಮತ್ತು ಮಾಡಿಕೊಳ್ಳಬೇಕಾದ ಪರಿಹಾರವನ್ನು ನೋಡಿದ್ದೇವೆ. ಧನ್ಯವಾದಗಳು. ಶುಭವಾಗಲಿ. ಜೈ ಶ್ರೀರಾಮ್.